ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತೊಂದು ಮೆಹಂದಿ ಆರ್ಡ್ರ್ ಇತ್ತು, ಸೊ ಅದಕ್ಕೋಸ್ಕರ ರೆಡಿ ಆಗಿದ್ದೆ. ಬ್ಯಾಂಗ್ಳೂರಲ್ಲಿದೆ ಮೆಹಂದಿ ಆರ್ಡ್ರು. ಬ್ರೈಡ್ಗೆ ಮೆಹಂದಿ ಹಾಕೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ 10 ಮೆಂಬರ್ಸ್ ನಾನ್ ಬ್ರೈಡ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ನನ್ನ ಜೊತೆಗೆ ನನ್ನ ಸಿಸ್ಟರ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಇಬ್ಬರು ಕೂಡ ಇವತ್ತು ಹೋಗ್ತಾ ಇದ್ದೀವಿ. ಆ್ಯಂಡ್ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ವರ್ಕೆಲ್ಲ ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ನನ್ನ ಚಾನಲ್ಗಿನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಆನ್ ಸ್ಪಾಟ್ ಲೊಕೇಶನ್ಗೆ ರೀಚ್ ಆದ್ವಿ. 2 o'clock ಬನ್ನಿ ಅಂತ ಹೇಳಿದರು. 8 ಮೈಲ್ ದಾಸರಳ್ಳಿಲಿ ಇದ್ದಿತ್ತು. ಸೊ ನಾವು ಅವ್ರು ಹೇಳಿದ ಟೈಮ್ಗೆ ಹೋದ್ವಿ. ಬಟ್ ನಾನ್ ಬ್ರೈಡ್ಸ್ ಯಾರೂ ಇರಲಿಲ್ಲ, ಬ್ರೈಡ್ಸ್ ಒಬ್ಬರೇ ಇದ್ದಿದ್ದು. ಸೊ ಅದಕ್ಕೆ ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಒಂದೊಂದು ಹ್ಯಾಂಡ್ಗೆ ಹಾಕ್ತಾಯಿದ್ವಿ. ನನ್ನ ತಂಗಿ ಒಂದು ಹ್ಯಾಂಡ್ ಇಬ್ಬರು ಸೇರಿ ಒಂದೊಂದು ಹ್ಯಾಂಡ್ನ ಫಿನಿಷ್ ಮಾಡಿದ್ವಲ್ಲ. ಸೊ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತೇಳಿ ಬಿಫೋರೇ ಫೋಟೋ ತಗೊಂಡೆ. ಅಷ್ಟರಲ್ಲಿ ನಾನು ಬ್ಯಾಕ್ ಹ್ಯಾಂಡ್ ಮತ್ತು ಲೆಗ್ಗೆಲ್ಲ ಫಿನಿಷ್ ಮಾಡೋ ಅಷ್ಟರಲ್ಲಿ ನಾನ್ ಬ್ರೈಡ್ಸ್ ಬಂದರು. ಆ್ಯಂಡ್ ನಾನ್ ಬ್ರೈಡ್ಸ್ಗೆಲ್ಲ ಬಂದು ನನ್ನ ಸಿಸ್ಟರೇ ಮೆಹಂದಿ ಹಾಕ್ತಾಯಿದ್ರು. ಸೊ ನಾನು ಬ್ರೈಟ್ ಎಲ್ಲ ಫಿನಿಶ್ ಆದಮೇಲೆ ಅವ್ರ ಜೊತೆ ಜಾಯ್ನ್ ಆಗೋಣ ಅಂತೇಳಿ ಅಲ್ಲಿ ಬ್ಯಾಕ್ ಹ್ಯಾಂಡ್ಸು ಮತ್ತು ಲೆಗ್ಗೆಲ್ಲ ಮುಗಿಸೋ ಅಷ್ಟರಲ್ಲಿ ನಂದು ಮುಗೀತು. ಅಷ್ಟರಲ್ಲಿ ಇನ್ನೊಂದು 3-4 ಜನ ಎಕ್ಸ್ಟ್ರಾ ಇದ್ರು ಅಷ್ಟೇ. ಸೊ ಇಬ್ಬರು ಶೇರಿಂಗಲ್ಲಿ ನಾನ್ ಬ್ರೈಡ್ಸ್ ಎಲ್ಲ ಫಿನಿಷ್ ಮಾಡಿ ಬರೋಷ್ಟರಲ್ಲಿ 8 o'clock ಆಯಿತು. ಬಸ್ಸಸ್ ಎಲ್ಲ ರಶ್ ಇತ್ತು. ಹಾಗೆ ಬಸ್ ತಗೊಂಡು ಹಾಗೆ ಬಂದ್ವಿ. ನಾವು ಬರೋಷ್ಟರಲ್ಲಿ ಆಲ್ರೆಡಿ 10 o'clock ಆಗಿತ್ತು. ಆ್ಯಂಡ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾರಿ ವರ್ಕ್ ಬಗ್ಗೆ ಹೇಳಿದ್ದೆ. ನಾನು ಬ್ಲೌಸ್ನ ಡಿಸೈನ್ ಮಾಡಿದ್ದೆ, ವೀಡಿಯೋನ ತೊಗೊಳಕ್ಕಾಗಿಲ್ಲ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೇಗೆ ಬಂದಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡ್ಬೋದು ಎಷ್ಟು ಎಲಿಗೆಂಟಾಗಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಸಿಂಪಲ್ಲಾಗಿ ಅಂತ. ಇದು ನೆಕ್ಸ್ಟ್ ಡೇ ಮೇಕಪ್ ಆರ್ಡ್ರ್ ಇತ್ತು. ಸೊ ಹೋಗ್ತಾ ಇದ್ದೀನಿ. ಮೇಕಪ್ ಆರ್ಡ್ರಿಗಾಗಲಿ ಮೆಹಂದಿ ಆರ್ಡ್ರಿಗಾಗಲಿ ಇವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಎಷ್ಟೇ ದೂರ ಹೋದ್ರೂ ಕರ್ಕೊಂಬರೋದಾಗಲಿ ಮತ್ತು ಬಿಡೋದಾಗಲಿ ಎಲ್ಲ ಮಾಡ್ತಾರೆ. ಆ್ಯಂಡ್ ಇವರು ಈ ಥರ ಸಪೋರ್ಟ್ ಮಾಡೋದಕ್ಕೇ ನನ್ನ ವರ್ಕು ಕೂಡ ಈಸಿಯಾಗಿರೋದು. ಪಾಪ ಎಲ್ಲೇ ಹೋದ್ರು ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೆ. ಸೊ ಅವ್ರು ಬ್ಯಾಗ್ ಇಟ್ಕೊಂಬರ್ತಿದ್ರು ಅಂತ ಹಾಗೆ ಕಿಂಡಲ್ ಮಾಡ್ತಿದ್ದೆ. ಆ್ಯಂಡ್ ಇದು ಬಂದು ನೋಡಿ, ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು. ಪಾಪು ಫೋಟೋ ಹಾಕೋದು ಬೇಡ ಅಂತ ಹಾಕಿಲ್ಲ, ಬ್ಯಾಕ್ ಹೇರ್ ಸ್ಟೈಲ್ ಮತ್ತು ಸಖತ್ತಾಗಿ ಬಂದಿತ್ತು. ಸೊ ಅದಕ್ಕೋಸ್ಕರ ಅದನ್ನು ಹಾಕಿದ್ದೀನಿ. ಆ್ಯಂಡ್ ಇದು ಒಂದು ಗಣೇಶ ಮತ್ತು ಹುಡುಗಿ ಮಂಟಪದಲ್ಲಿ ಬರೋ ಥರ ಡಿಸೈನ್ನ ಕ್ರಿಯೇಟ್ ಮಾಡಿದೆ. ಹಾಗೆ ಮನೆಗೆ ಬಂದು ನೋಡಿ, ಇದೆಲ್ಲ ಪ್ಲ್ಯಾಂಟ್ಸ್, ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸು ಮತ್ತು ಈ ಥರ ದಾಸವಾಳ ಪ್ಲ್ಯಾಂಟ್ ಎಲ್ಲ ನಾನು ಪಾಟಲ್ಲೇ ಹಾಕಿದ್ದೀನಿ. ಮತ್ತು ಇದನ್ನೆಲ್ಲ ಪಾಟ್ ಸೈಜ್ ಹಾಕಲ್ಲ ಅಂತೇಳಿ ಖಾಲಿ ಬಕೆಟ್ ಇತ್ತು ಅಂತೇಳಿ ಖಾಲಿ ಬಕೆಟ್ಗೆ ಹಾಕಿದ್ದೀನಿ. ಬಟ್ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂದರೆ ಬೆಳಗ್ಗೆ ಎದ್ದು ಅದನ್ನು ನೋಡೋದಕ್ಕೇ ತುಂಬ ಚೆನ್ನಾಗಿ ಅನಿಸುತ್ತೆ. ಮೈಂಡ್ ರಿಫ್ರೆಶ್ ಆಗಿರುತ್ತೆ. ಸೊ ಇನ್ನೊಂದೇನಪ್ಪ ಅಂದರೆ ನಾವು ಈ ಫ್ಲವರ್ನ ಕಟ್ಟೇ ಮಾಡಿಲ್ಲ. ನಮ್ಮ ಮನೆಯವ್ರು ಕಟ್ ಮಾಡಿಬಿಡ ಅಂತ ಹೇಳ್ತಾರೆ, ಹಾಗೆ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಕಟ್ ಮಾಡದೇ ಇರೋದಕ್ಕೆ ಎಲ್ಲ ಅಲ್ಲಲ್ಲೇ ಸ್ವಲ್ಪ ಡ್ರೈ ಥರ ಆಗಿದೆ. ಇವತ್ತೆಲ್ಲ ಸ್ವಲ್ಪ ಕಟ್ ಮಾಡಿದೆ. ಹಾಗೆ ಇವತ್ತು ದಿವ್ಯಾದ ಬರ್ಡೇ ಇರೋದ್ರಿಂದ ಕ್ಲಾಸ್ಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ನಮ್ಮ ಕ್ಲಾಸಲ್ಲಿ ಯಾರದೇ ಬರ್ಡೇ ಇದ್ದರೂ ಕೂಡ ನಾವೆಲ್ಲರ ಬರ್ಡೇನೂ ಸೆಲೆಬ್ರೇಟ್ ಮಾಡ್ತೀವಿ. ಲಾಸ್ಟ್ ಟ್ಯೂಸ್ಡೇ ಇದೇ ಥರ ನನ್ನ ಬರ್ಡೇನೂ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ಅಂತಲೇ ಹೇಳ್ಬೋದು. ಗಿಫ್ಟೆಲ್ಲ ಕೊಟ್ಟಿದ್ದರು. ಆ್ಯಂಡ್ ಪ್ರತಿಯೊಬ್ಬರು ಬರ್ಡೇಗೂ ಕೂಡ ಈ ಥರ ಏನಾದರೂ ಒಂದು ಸರ್ಪ್ರೈಸಿಂಗಾಗಿ ಪ್ಲ್ಯಾನ್ ಮಾಡಿ ಅವ್ರಿಗೆ ಅಂತ ಇಷ್ಟವಾಗಿರೋ ಗಿಫ್ಟನ್ನ ಕೊಟ್ಟು ಈ ಥರ ಸರ್ಪ್ರೈಸ್ನ ಕ್ರಿಯೇಟ್ ಮಾಡ್ತೀವಿ. ಇವತ್ತು ಅಷ್ಟೇ ದಿವ್ಯನ ಬರ್ಡೇ ಇದೆ. ಸೊ ಬನ್ನಿ ಇವತ್ತು ಹೇಗಾಗುತ್ತೆ ದಿನ ಅಂತ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ, ಹೋಗ್ತಾ ಇದ್ದೀನಿ. ಈಗ ತಾನೇ ತಲೆ ಸ್ನಾನ ಆಯಿತು, ಇನ್ನು ವಾರ ಮಾಡಬೇಕು. ವಾರ ಮಾಡಿ ಕ್ಲಾಸ್ ಹತ್ರ ಹೋಗ್ತೀನಿ, ಅಲ್ಲೇನಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಕಾವ್ಯ ಕೇಕ್ ತೊಗೊಂಬಂದಿದ್ರು. ಆ್ಯಂಡ್ ನನ್ನ ಬರ್ಡೇ ಲಾಸ್ಟ್ ವೀಕ್ ಆಗಿತ್ತಲ್ಲ, ಸೊ ನನ್ನ ಪಾರ್ಟಿ ಹಾಗೆ ಬ್ಯಾಲೆನ್ಸ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಊಟನ ತೊಗೊಂಡೋಗಿದ್ದೆ. ಅಂದರೆ ಪರಿಮಳ ಹೋಟ್ಲಿಂದ ರೋಟಿ, ಫ್ರೈಡ್ ರೈಸ್, ಗೋಬಿ ಮಂಚೂರಿ ಎಲ್ಲ ತೊಗೊಂಡೋಗಿದ್ವಿ. ಎಲ್ಲ ಅಲ್ಲೇ ಊಟನೂ ಕೂಡ ಆಯಿತು. ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಬಟ್ ಎಲ್ಲರೂ ಬರೋಕ್ಕಾಗಿಲ್ಲ. ಎಷ್ಟು ಜನ ಬಂದಿದ್ವೋ ಅಷ್ಟು ಜನ ಕೂಡ ಖುಷಿಯಾಗೆಲ್ಲ ಸೆಲೆಬ್ರೇಟ್ ಮಾಡಿ. ಆ್ಯಂಡ್ 1 week ಬಿಫೋರೇ ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಡೇ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಗೆಸ್ ಮಾಡಿ ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಅದಕ್ಕೋಸ್ಕರ ಬಟ್ಟೆ ಶಾಪಿಂಗಿಗೆ ಅಂತ ಹೋಗ್ತಾ ಇದ್ದಾರೆ. ನಾವು ಯಾವಾಗಲೂ ನಾರ್ಮಲಾಗಿ ಬಟ್ಟೆ ತೊಗೊಳ್ಳೋದು ಖುಷ್ ಫ್ಯಾಷನಲ್ಲಿ. ಸೊ ಖುಷ್ ಫ್ಯಾಷನ್ಗೆ ಹೋಗ್ತಿದ್ದಾರೆ ಎಲ್ಲರೂ. ಸ್ವಲ್ಪ ಬಟ್ಟೆಗಳನ್ನ ತೊಗೋಬೇಕು ಅಂಥೇಳಿ ಹಾಗೆ ವೀಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಕಾವ್ಯ ಅವ್ರು ಸ್ಯಾರಿ ತೊಗೊಂಡ್ರು, ಪೂಜಾ ಅಕ್ಕವರು ಕೂಡ ಸ್ಯಾರಿ ತೊಗೊಂಡ್ರು. ಅವ್ರಿಗೆ ಎನ್ಕೋಬೇಕು ಅಂತ ಇನ್ನೊಂದು ಸ್ವಲ್ಪ ಜನ ಟಾಪು ಅದೆಲ್ಲ ತೊಗೊಂಡ್ರು. ದಿವ್ಯಾ ಸ್ವಲ್ಪ ಕಲರ್ ಡಿಮ್ ಆಯಿತು ಅಂತೇಳಿ ಟಾಪ್ನ ಎಕ್ಸ್ಚೇಂಜ್ ಮಾಡ್ತಾಯಿದ್ರು. ಹೀಗೆ ಇವತ್ತಿನ ವಿಡಿಯೋ ಈ ಥರ ಆಯಿತು. ಆ್ಯಂಡ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್